ನಾನು ಸಂಬಂಧಪಟ್ಟವ್ರ ಕೆಲಸ ಕೇಳ್ತೀನಿ. ಅದ್ರಲ್ಲೇನ್ ತಪ್ಪು ಅಂತ ನನಗೆ ಅನ್ಸಲ್ಲ. ಎಲ್ರೂ ಕೇಳೋರ್ನೆಲ್ಲಾರ್ನು ಅವ್ರು ತಗೋಬೇಕು ಅಂತಾನೂ ಇರಲ್ಲ. ಅವ್ರು ಏನು ಸೆಲೆಕ್ಟ್ ಮಾಡಿ ನಮ್ಮನ್ನ ಕಳಿಸಿದಾಗ ಅದು ನಮ್ಮ ಒಂದು ಅದೃಷ್ಟ ಅಷ್ಟೇ. ನಮ್ಮ ಒಂದು ಕೇಪಬಿಲಿಟಿನೂ ಇರುತ್ತೆ, ಅದೃಷ್ಟನೂ ಇರುತ್ತೆ. ಸೊ ಅವರು ನಮಗ್ ಕೊಡುವಂತಹ ಒಂದು ಅವಕಾಶ. ಸೊ ಹಾಗಾಗಿ ನನ್ಗೆ ಅದ್ರಲ್ಲೇನ್ ತಪ್ಪಿಲ್ಲ ಅಂತ ಅನ್ಸುತ್ತೆ. ಎಷ್ಟೋ ಜನ ಕೇಳ್ಕೊಂಡ್ ಬಂದಿರ್ತಾರೆ. ಅದ್ರಲ್ಲಿ ನಾವ್ ಕೇಳಿದೀವಿ, ಅವ್ರು ನಮಗ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದು ಆ ವೀಕೆಂಡಲ್ಲಿ ಚರ್ಚೆ ಆಗುತ್ತೆ. ಅದಾದ್ಮೇಲೆ ಅದು ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಏನೋ ಮಾತಿನ ಭರದಲ್ಲಿ ಏನೋ ಹೇಳಕ್ ಹೋಗಿ ಏನೋ ಆಗಿ ಅದು ದೊಡ್ಡದಾಗ್ತಾ ಇದೆ ಅಂತ ನನಗನ್ಸುತ್ತೆ. ಬಟ್ ಯಾವುದೋ ಒಂದು ಸಂಸ್ಥೆ ಬಗ್ಗೆ ಮಾತಾಡೋಷ್ಟು ನಾನೇ ಬಿಗ್ ಬಾಸ್ ಅಲ್ಲಿ ಪ್ರಯೋಗ ಮಾಡಿದೆ ಗಾಂಚಲಿ ಅಂತೂ ನನಗಿಲ್ಲ. ತುಂಬಾ ನಿಯತ್ತಿನ ಪ್ರಾಣಿ. ಒಂದು ಕೆಲಸ ಕೊಟ್ಟವ್ರ ಬಗ್ಗೆ ಅಥವಾ ಒಂದು ಚಾನೆಲ್ ಬಗ್ಗೆ, ಒಂದು ಪ್ರೋಗ್ರಾಮ್ ಬಗ್ಗೆ ನನಗೆ ಸಾಯೋ ತನಕ ಆ ಒಂದು ನಿಯತ್ತನ್ನೋದಿರುತ್ತೆ. ನಾನು ಉದಯ ನ್ಯೂಸ್ ಇಂದ ಶುರು ಮಾಡಿದಾಗ ನನಗೆ ಕೆಲಸ ಕೊಟ್ಟ ಜಯಶ್ರೀ ಮೇಡಮ್ ಇಂದ ಹಿಡಿದು ಈ ಬಿಗ್ ಬಾಸ್ ಕೆಲಸ ಕೊಟ್ಟಂತ ಪ್ರಕಾಶ್ ಸರ್ ವರ್ಗೂ ನನಗೆ ಅಷ್ಟೇ. ಅದ್ರ ಮಧ್ಯೆ ಬಹಳಷ್ಟು ಜನ ಇದ್ದಾರೆ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ಒಂದ್ ಜಾಗ ಇದ್ದಿರುತ್ತೆ.